ಸ್ಯಾಂಡಲ್ವುಡ್ನಲ್ಲಿನ ಲೈಂಗಿಕ ದೌರ್ಜನ್ಯ ತಡೆಬೇಕು. ಒಂದಷ್ಟು ಮಂದಿಗೆ ಆ ರೀತಿಯ ಸಮಸ್ಯೆಗಳಾಗ್ತಿದೆ. ಹಾಗಾಗಿ ಹೆಣ್ಮಕ್ಳು ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಒಂದು ಸಮಿತಿ ರಚನೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ನಟನಟಿಯರು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಗಳ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಹೆಣ್ಣು ಮಕ್ಕಳ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ದೌರ್ಜನ್ಯಗಳು ಆಗ್ತಾನೆ ಬಂದಿದೆ. ಸೊ ಹೀಗಾಗಿ ಒಂದು ರೀತಿ ಕಮಿಟಿಯನ್ನು ಜಾರಿಗೊಳಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇವತ್ತು ಸಿಎಂಗೆ ಫೈರ್ ಕಮಿಟಿಯಿಂದ ಒಂದು ಮನವಿಯನ್ನು ಸಲ್ಲಿಸಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ನೋಡಿ, ಹೇಮಾ ಕಮಿಟಿ ಮಾಡಿಬಿಟ್ಟು ಕೇರಳದಲ್ಲಿ ಸರ್ಕಾರ ರಚನೆ ಮಾಡಿ ಅದ್ರ ಬಗ್ಗೆ ಏನು ಎನ್ಕ್ವೈರಿ ಮಾಡುತ್ತೋ ಅದು ತಕ್ಕಂತೆ ನಾವು ದೇ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ಅದು ಒಳ್ಳೆಯ ವಾತಾವರಣ. ಅದೇ ಥರ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆ ನಡೆಯುವಂಥದ್ದು ವಿಚಾರಗಳು, ಇಂಥ ವಿಚಾರಗಳಿಗೆ ಮಹಿಳೆಯರಿಗೆ ಶೋಷಣೆ ಆಗೋದು ವಿಚಾರ ಬಂದಾಗ ಅದು ಸ್ಟ್ರಿಕ್ಟ್ ಕಾನೂನು ಗೈಡ್ನೆಸ್ ಬೇಕೇ ಬೇಕಿದ್ರಲ್ಲಿ. ಯಾಕಂದರೆ ಇತ್ತೀಚಿನ ಅದು ಹೆಚ್ಚಾಗ್ತಾ ಇರೋದ್ರಿಂದ ಅಕಸ್ಮಾತ್ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದ ಪಕ್ಷದಲ್ಲಿ ಸಪೋರ್ಟ್ ಮಾಡೋಂಥ ಸರ್ಕಾರನೂ ಕೂಡ ಮಾಡಬೇಕು. ಸಾರ್ವಜನಿಕರಾಗಿ ನಾವು ಚಿತ್ರೋದ್ಯಮದಲ್ಲೂ ಕೂಡ ಅದು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇಂಥದ್ದೊಂದು ಕಮಿಟಿ ಬೇಕಾ ಸರ್ ಚಿತ್ರರಂಗಕ್ಕೆ? ಅಲ್ಲ, ಇರಬೇಕಂದ್ರೆ ಸ್ವಲ್ಪ ಭಯ ಇರಬೇಕು. ಅಂತ ಕಮಿಟಿ ಫಾರ್ಮೇಷನ್ ಮಾಡಿದಾಗ ಸ್ವಲ್ಪ ಕಾನೂನು ಅಡಿಯಲ್ಲಿ ಇಂಥದ್ದು ನಡೀತಾ ಇದೆ, ಹಿಂಗೆ ಆಗ್ತಾ ಇದೆ ಅಂದಾಗ ಇಂಥ ಅನಾಹುತಗಳು ನಡೆಯೋದು ತಪ್ಪಿಸೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ಅಂತ ಈ ಥರದೊಂದು ಕಮಿಟಿ ರಚನೆ ಮಾಡಿದ್ರೆ ಫಿಲ್ಮ್ ಚೇಂಬರ್ ಕಡೆಯಿಂದ ಯಾವ ರೀತಿ ಬೆಂಬಲ ಸಿಗುತ್ತೆ? ಖಂಡಿತವಾಗ್ಲೂ ಒಂದು ಹೆಣ್ಣಿಗೆ ಶೋಷಣೆ ಆಗೋಂಥ ವಿಚಾರ ಬಂದಾಗ ಫಿಲ್ಮ್ ಚೇಂಬರ್ ಆಗಲಿ ವೈಯಕ್ತಿಕವಾಗಲಿ ನಾವು ಮಾಡುವಂಥ ಧರ್ಮ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಯಾಕೆ ಪದೇ ಪದೇ ಇದೇ ರೀತಿ ಆಗ್ತಿದೆ? ಈಗ ಮೀಟು ಆದಾಗಲೇ ಎಚ್ಚೆತ್ಕೊಳ್ಬೋದಾಗಿತ್ತು, ಆದರೆ ಮೀಟು ಆದ್ಮೇಲೂ ಕೂಡ ಇದೇ ರೀತಿ ಮುಂದುವರೆದಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಟಿ ಸಂಗೀತಾ ಭಟ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗೀತಾ ಅವರೇ ನಮಸ್ತೆ. ಇದೀಗ ಫೈರ್ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿ ಪತ್ರ ಹೋಗಿದೆ, ಒಂದು ಸಮಿತಿಯನ್ನ ರಚನೆ ಮಾಡಿ, ಯಾಕಂದ್ರೆ ಹೆಣ್ಮಕ್ಕಳಿಗೆ ಆಗುವಂತಹ ಶೋಷಣೆಯನ್ನ ತಡಿಬೇಕಿದೆ ಅಂತ ಹೇಳಿ ತಾವೇನ್ ಹೇಳ್ತೀರಿ ಅಂತ ಮೊದಲು? ಖಂಡಿತವಾಗ್ಲೂ ಈ ರೀತಿ ಒಂದು ಕಮಿಟಿ ತುಂಬಾ ಹಿಂದೆನೆ ರಚನೆ ಆಗ್ಬೇಕಾಗಿತ್ತು. ನನ್ಗೆ ಫಿಲ್ಮ್ ಚೇಂಬರ್ ಕಡೆಯಿಂದಾನು ಈಗ ಸಪೋರ್ಟ್ ಇದೆ ಅಂತ ಕೇಳಿ ತುಂಬಾನೇ ಖುಷಿ ಆಗ್ತದೆ. ಯಾಕೆಂದ್ರೆ ಈ ರೀತಿ ಅಟ್ಲೀಸ್ಟ್ ಫೈರ್ ಸಂಸ್ಥೆ ಕಡೆಯಿಂದ ಒಂದು ಮನವಿ ಹೋಗಿದ್ರಿಂದ ಜನರಿಗೊಂದು ಅವೇರ್ನೆಸ್ ಅಂತ ಒಂದು ಕ್ರಿಯೇಟ್ ಆಗ್ತದೆ. ಒಂದು ಮೊದಲನೇದಾಗಿ ಹೇಮಾ ಕಮಿಟಿ ಕಡೆಯಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು. ಅಟ್ಲೀಸ್ಟ್ ಅದನ್ನ ಒಂದು ಮಾರಲ್ ಆಗಿ ಇಟ್ಕೊಂಡು ನಮ್ಮ ಇಂಡಸ್ಟ್ರಿ ಸೇಫ್ಟಿ ಸೆಕ್ಯೂರಿಟಿ ಮುಂದೆ ಬರುವಂತ ಪೀಳಿಗೆಗೆ ಎಲ್ರಿಗೂ ಒಂದು ಸೆಕ್ಯೂರಿಟಿ ಆಗ್ಲಿ, ಒಂದು ಲೆಸನ್ ಆಗ್ಲಿ ಅಥವಾ ಒಂದು ಅವೇರ್ನೆಸ್ ಆಗ್ಲಿ ಅನ್ನೋದು ನನ್ನ ಒಪಿನಿಯನ್. ಖಂಡಿತವಾಗ್ಲೂ ಈ ರೀತಿ ಕಮಿಟಿ ನಮ್ಗೆ ಆದಷ್ಟು ಬೇಗ ಒಂದು ಮಾಡಿಕೊಟ್ರೆ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಈ ಹಿಂದೆಯೂ ಕೂಡ ಸಾಕಷ್ಟು ಆರೋಪಗಳನ್ನ ನಾವು ಕೇಳಿದ್ದೀವಿ. ಪ್ರಮುಖ ನಟಿಯರೇ ಆರೋಪಗಳನ್ನ ಮಾಡಿದ್ರು. ಮೀಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು ಅನ್ನೋದು ಕೂಡ ಗೊತ್ತು. ಒಂದು ವೇಳೆ ಇದನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡು ಕಮಿಟಿ ರಚನೆ ಆಗಿದ್ದೇ ಆದ್ರೆ ಈ ಹಿಂದೆ ಆಗ್ತಾ ಇದ್ದಂತಹ ಅನಾಚಾರಗಳಿಗೆ ಬ್ರೇಕ್ ಬೀಳುತ್ತೆ, ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ವಿಶ್ವಾಸ ತಮ್ಗಿದ್ಯಾ ಅಂತ? ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಹಿಂದೆ ಆದಂತ ಮೀಟು ಟೈಮ್ ನಲ್ಲೂ ಅಷ್ಟೇನೆ ಎಷ್ಟೋ ಜನರು ಈಗ ಎಚ್ಚೆತ್ಕೊಂಡಿದ್ದಾರೆ, ತುಂಬಾ ಜನರು ಹೆದರ್ತಾರೆ. ಆ ಒಂದು ಅವೇರ್ನೆಸ್ ಅನ್ನೋದು ಒಂದು ಕ್ರಿಯೇಟ್ ಆಯ್ತಲ್ಲ. ಈಗ ಈ ಕಮಿಟಿ ಜಸ್ಟಿಸ್ ಕಡೆಯಿಂದ ಇನ್ನೂ ಹೆಚ್ಚಾಗಿ ಒಳ್ಳೆ ಪಾಸಿಟಿವ್ ಚೇಂಜಸ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಖಂಡಿತವಾಗ್ಲು. ಯಾಕಂದ್ರೆ ಈಗ ಹೊಸಬ್ರೆಲ್ಲ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ. ಈಗ ನಾವು ಒಂದಷ್ಟು ಆರೋಪಗಳನ್ನ ಕೇಳ್ತಾನೆ ಇರ್ತೀವಿ. ಚಾನ್ಸ್ ಬೇಕು ಅಂದ್ರೆ ಯಾವ ರೀತಿಯಾಗಿ ಕರೀತಾರೆ ಅಂತ ಹೇಳ್ತಾರೆ ಅಂತ ಬಹಿರಂಗವಾಗಿಯೇ ವೇದಿಕೆ ಮೇಲೆ ಎಷ್ಟೋ ಮಂದಿ ಹೇಳ್ಕೊಂಡಿದ್ದಾರೆ. ಅಂಥದ್ದೆಲ್ಲ ಕೂಡ ನಡಿಬಾರ್ದು. ಯಾಕಂದ್ರೆ ಪ್ರತಿಭೆ ಇದ್ರೆ ಅವರು ಮೇಲ್ ಬೆಳಿಲೇಬೇಕು, ಅದಕ್ಕೆ ಬೇರೆ ರೀತಿಯ ಅನ್ಯ ಮಾರ್ಗವನ್ನ ಅನುಸರಿಸಬಾರ್ದು ನೋಡಿ. ಹೌದು ಹೌದು, ಖಂಡಿತವಾಗ್ಲು. ಅದಕ್ಕೆಲ್ಲ ಒಂದು ಬ್ರೇಕ್, ನೀವು ಹೇಳ್ದಂಗೆ ಒಂದು ಬ್ರೇಕ್ ಅಥವಾ ಒಂದು ಫುಲ್ ಸ್ಟಾಪ್, ಖಂಡಿತವಾಗ್ಲೂ ಒಂದು ಫುಲ್ ಸ್ಟಾಪೇ ಆಗ್ಲಿ. ಯಾಕೆ ಬ್ರೇಕ್ ಅಲ್ವಾ? ಹೌದು ಹೌದೌದು. ಎಸ್, ಈಗ ಇದಕ್ಕೆಲ್ಲ ಸ್ಫೂರ್ತಿ ಆಗಿದ್ದೆ ಕೇರಳದಲ್ಲಿ ಹೇಮಾ ಕಮಿಟಿಯನ್ನ ಮಾಡಿದ್ರಲ್ಲ, ಅದರಿಂದಾಗಿನೇ ಈಗ ಕನ್ನಡದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಒಂದು ಮಹತ್ವದ ಘಟ್ಟವನ್ನ ತಲುಪುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹೌದು ಹೌದು, ಖಂಡಿತವಾಗ್ಲಿ. ಓಕೆ. ಧನ್ಯವಾದ ಸಂಗೀತಾ ಭಟ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಸಂಗೀತಾ ಭಟ್ ಅವರ ಮಾತು. ಈ ರೀತಿಯಾಗಿ ಒಂದು ಕಮಿಟಿ ರಚನೆ ಆಗಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ಏನು ಶೋಷಣೆ ನಡೆಯುತ್ತೋ ಅಥವಾ ಬೇರೆ ರೀತಿಯಾಗಿ ಹೆಣ್ಮಕ್ಳನ್ನ ನಡೆಸ್ಕೊಳ್ತಾರೋ ಅದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಅಂತ ಹೇಳಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫಿಲ್ಮ್ ಚೇಂಬರ್ ವತಿಯಿಂದಲೂ ಕೂಡ ಈ ರೀತಿ ಕಮಿಟಿ ರಚನೆಯಾದರೆ ಇಂತಹ ಒಂದು ಸೀರಿಯಸ್ ಆಕ್ಷನ್ ಅನ್ನು ತೆಗೆದುಕೊಂಡ್ರೆ ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಾವು ಸದಾ ಬದ್ಧ ಅಂತ ಹೇಳಿ ಸುರೇಶ್ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ.